ಸರ್, ಕನ್ನಡಿಗರಿಗೆ ಒಂದು ಜಯ ಸಿಕ್ಕಿದೆ ಅನ್ನುವಂಥ ವಿಚಾರ. ಸರ್, ಒಂದು ಕಡೆ ಕನ್ನಡಿಗರಿಗೆ ಜಯ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ಈಗ ಇತ್ತೀಚೆಗೆ ನನ್ನ ಕನ್ನಡಿಗರು ಒಬ್ರು ಮಾತಾಡ್ತಾ ಇದ್ರು. ಈಗ ಏನ್ ವಿಚಾರ ಅಂತ ಹೇಳಿದ್ರೆ ಸರ್, ಇಲ್ಲಿ ಪ್ರಶ್ನೆ ಮೈಸೂರು, ಮಂಗಳೂರು ಅಥವಾ ಉಡುಪಿ ಇನ್ನೊಂದು ಮತ್ತೊಂದು ಅಂತ ಅಲ್ಲ. ಮೊದಲಾಗಿ ನಾವು ಕನ್ನಡಿಗರು ಅಖಂಡ ಕರ್ನಾಟಕದ ಪರವಾಗಿ ನಾನು ಮಾತಾಡೋದಾದ್ರೆ, ನೀವು ಅದ್ಭುತವಾಗಿ ಹೇಳಿದ್ರಿ. ಮೊದಲ ಕನ್ನಡಿಗರ ಮುಂದಿರ್ತಕ್ಕಂಥ ಸವಾಲು ಕೇರಳಿಗರು ಏನು ಈ ಒಂದು ಮಂಗಳೂರಿನ ಒಂದು ಸೆಂಟ್ರಲ್ ರೈಲ್ವೆ ನಿಲ್ದಾಣವನ್ನ ಪಾಲಕ್ಕಾಡ್ಗೆ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಹಲವು ದಿನಗಳಿಂದ ಇತ್ತೀಚೆಗೆ ಉಪವಾಸ ಸತ್ಯಾಗ್ರಹ ಏನ್ ಮಾಡ್ತಿದ್ದಾರೆ, ಅಲ್ಲಿಗೆ ಆ ಸರ್ಕಾರನೇ ಮುಂದೆ ನಿಂತ ಒಂದು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೊದಲ ಹಂತವಾಗಿದೆ ಸರ್. ಇದು ಕೇವಲ ರೈಲ್ವೆ ನಿಲ್ದಾಣದ ಪ್ರಶ್ನೆ ಇದಲ್ಲ, ಇದು ಕರಾವಳಿ ಭಾಗದ ಜನರ ಅಳಿವು ಉಳಿವಿನ ಪ್ರಶ್ನೆ, ಕನ್ನಡಿಗರ ಅಳಿವು ಉಳಿವಿನ ಪ್ರಶ್ನೆ. ಸರ್, ಇವತ್ತು ನನ್ನ ಮನೆಯ ಅಂಗಳದಲ್ಲಿ ನಾನೊಂದು ಹಣ್ಣಿನ ಗಿಡ ಹಾಕೊಂಡಿರ್ತೀನಿ. ನನ್ನ ಮನೆಯ ಅಂಗಳದಲ್ಲಿ ಇರ್ತಕ್ಕಂಥ ಹಣ್ಣಿನ ಗಿಡದ ವಾರಸ್ದಾರ ನಾನು. ನೆರೆಹೊರೆಯವರಿಗೆ ಹಂಚಿ ತಿನ್ನುವಂಥದ್ದು ನಾನು ನಿರ್ಧಾರ ಮಾಡಬೇಕು ಹೊರತು ಪಕ್ಕದ ಮನೆಯವನು ಬಂದ್ಬಿಟ್ಟು ನನ್ನ ದಬ್ಬಾಳಿಕೆಯಿಂದ ನನ್ನ ಮರದಲ್ಲಿರ್ತಕ್ಕಂಥ ಹಣ್ಣನ್ನು ಕಿತ್ಕೊಂಡು ಹೋಗ್ತಕ್ಕಂಥ ರೀತಿ ಇದಾಗ್ತಾ ಇರೋದು. ಉದಾಹರಣೆಗೆ ಈಗ ಮಂಗಳೂರು ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ, ಮಂಗಳೂರಲ್ಲಿ ಬರ್ತಕ್ಕಂಥ ಬಂದರು ಮೂಲಕ ಆಗಿರ್ಬೋದು, ಪ್ರವಾಸ ತಾಣಗಳಿಂದ ಆಗಿರ್ಬೋದು, ಅದರಿಂದ ಬರ್ತಕ್ಕಂಥ ಆದಾಯ ಕನ್ನಡಿಗರದು ಅಂದಮೇಲೆ ರೈಲ್ವೆ ಇಲಾಖೆಯ ನಿರ್ಧಾರಗಳನ್ನ ಮಾಡಬೇಕಾಗಿರ್ತಕ್ಕಂಥ ಹಕ್ಕು ಇರ್ತಕ್ಕಂಥದ್ದು ಕನ್ನಡಿಗರಿಗೆ. ಅಂಥದ್ರಲ್ಲಿ ಪಾಲಕ್ಕಾಡು 350 ಕಿಲೋಮೀಟರ್, ಮಂಗಳೂರು ರೈಲ್ವೆ ನಿಲ್ದಾಣದಿಂದ 350 ಕಿಲೋಮೀಟರ್ ದೂರ ಇರ್ತಕ್ಕಂಥ ಆತ ಹಕ್ಕನ್ನ ಸ್ಥಾಪನೆ ಮಾಡೋದಕ್ಕೆ ಬರ್ತಾ ಇದ್ದಾನಲ್ಲ, ಇದನ್ನೆಲ್ಲ ನೋಡಿದ್ರು ಕೂಡ ಕನ್ನಡಿಗರು ನಿರಭಿಮಾನಿಗಳಾಗಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ರಾಜಕೀಯ ಮಾಡೋದು ಬೇಡ ಸರ್. ನಾನು ಈಗ ಇಲ್ಲಿ ಬಂದಿರತಕ್ಕಂಥದ್ದು ಬಿಜೆಪಿ ಪರವಾಗಿ, ಕಾಂಗ್ರೆಸ್ ಪರವಾಗಿ, ಜೆಡಿಎಸ್ ಪರವಾಗಿ ಮಾತಾಡೋದಕ್ಕಲ್ಲ. ಒಬ್ಬ ಕನ್ನಡಿಗನಾಗಿ ನಾನು ಹೇಳುವಂಥದ್ದಿಷ್ಟೇ, ಇದು ಕರ್ನಾಟಕದ ನೆಲ, ಮತ್ತೆ ಇದು ಕೇವಲ ಗಡಿ ಭಾಗ ಅಲ್ಲ. ಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಅಂತಾನೆ ಹೇಳ್ಬೋದು. ಇದೇ ಒಂದು ನಿರಾಭಿಮಾನದಿಂದ ನಾವು ಈಗಾಗಲೇ ಕಾಸರಗೋಡನ್ನ ಕಳ್ಕೊಂಡ್ವಿ. ಆಗ ಬಹಳ ವರ್ಷಗಳ ಹಿಂದೆ ಅದು ಕಂಡ್ರು ಕಾಣ್ನಂಗೆ ಕಣ್ಮುಂದೆ ಅಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಕೂಡ ನಾವು ಮೌನ ವಹಿಸ್ಕೊಂಡ್ಬಿಟ್ವಿ ಕನ್ನಡಿಗರು. ಇವತ್ತಿಗೂ ಕೂಡ ಅದೇ ಮೌನವನ್ನ ನಾವು ರಾಜಕೀಯದ ಒಂದು ಕಾರಣಗಳಿಂದನೋ ಅಥವಾ ಇನ್ಯಾವುದೋ ಒಂದು ಕಾರಣಗಳಿಂದನೋ ಮೌನವಾಗಿ ಇಟ್ಕೊಂಡ್ರೆ, ನಾವು ನಾಳೆ ದಿನ ಮಂಗಳೂರು ರೈಲ್ವೆ ನಿಲ್ದಾಣ ಕಿತ್ಕೊಂತಾರೆ, ನಾಳೆ ದಿನ ಇಡೀ ಮಂಗಳೂರನ್ನ ಕೇರಳಕ್ಕೆ ಕೊಟ್ಬಿಡಿ ಅಂತ ಕೇಳ್ತಾರೆ. ಇದು ರೈಲ್ವೆ ನಿಲ್ದಾಣದಿಂದ ಶುರುವಾಗಿ ಇಡೀ ಮಂಗಳೂರನ್ನ ಕೂಡ ಅವರು ವಶಕ್ಕೆ ತಗೊಳ್ಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಈ ಒಂದು ಮೊದಲ ಹಂತದಲ್ಲಿ ಇದು ಮಂಗಳೂರು ವಲಯಕ್ಕೆ ಪ್ರತ್ಯೇಕ ಸೇರಬೇಕು. ಇದಕ್ಕೆ ಚೇತನ್ ಸೂರ್ಯ ಅವರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಕಲಬುರಗಿ ವಿಭಾಗ ಅಂತ ಒಂದು ವಿಭಾಗ ಇದೆ, ಹುಬ್ಬಳ್ಳಿ ವಿಭಾಗ ಇದೆ, ಕಲಬುರಗಿ ವಿಭಾಗ ಇದೆ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, 4 ವಿಭಾಗಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ಕಲಬುರಗಿ ವಿಭಾಗವು ಕೂಡ ಮೊದಲ ಹಂತದಲ್ಲಿ ಅನ್ಯ ರಾಜ್ಯಗಳ ವಶದಲ್ಲಿತ್ತು. ಅನ್ಯ ರಾಜ್ಯಗಳ ವಶದಲ್ಲಿತ್ತು. ಅದನ್ನು ನಾವು ಕಲಬುರಗಿ ವಿಭಾಗ ಅಂತ ಪ್ರತ್ಯೇಕಿಸಿಕೊಂಡು ಇವತ್ತು ರೈಲ್ವೆ ಅಭಿವೃದ್ಧಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ವಿ. ನನ್ನ ಆಶಯ ಇರೋದು, ಅನ್ಯ ರಾಜ್ಯಗಳಿಗೆ ಹೋಗ್ತಾ ಇರುವಂತಹ ಆದಾಯವನ್ನ ಕಡಿತಗೊಳಿಸಿ ಅದನ್ನು ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಮುಂದಿನ ಹಂತದಲ್ಲಿ ಒಂದು ಪ್ರತ್ಯೇಕವಾದಂತಹ ವಿಭಾಗ ಬೇಕು ಅಂತ ಹೋರಾಟ ಮಾಡೋಣ. ಮೊದಲು ಅದನ್ನ ನಮ್ಮ ತೆಕ್ಕೆಗೆ ತಗೊಂಡ್ಬೇಕಲ್ವಾ, ಈಗ ಯಾದಗಿರಿ ನೀವು ಹೇಳ್ದಂಗೆ ಹಿಂದೆ ಅನ್ಯ ರಾಜ್ಯದಲ್ಲಿ ಇದ್ರು ಕೂಡ ಇವತ್ತಿಗೆ ಅದು ಅಭಿವೃದ್ಧಿ ಕಂಡಿದೆಯಾ ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳ ಸ್ವಾರ್ಥಕ್ಕೆ ಬಲಿಯಾಗಿದೆ ಇವತ್ತು ಯಾದಗಿರಿ, ಉತ್ತರ ಕರ್ನಾಟಕದ ಹಲವಾರು ಭಾಗ. ಪಾಪ ಈಗ ನನ್ನ ಒಂದು ಹೋರಾಟದ ಮಿತ್ರರಿಗೂ ಕೂಡ ಪಾಪ ಅದೇ ಕಳವಳ ಇದೆ. ಹಾಗಾಗಿ ಅವ್ರು ಹೇಳಿದ್ರು ಈಗ ಮಂಗಳೂರು ಪ್ರತ್ಯೇಕ ವಿಭಾಗ ಆಗ್ಬೇಕು ಅಂತ. ಆದ್ರೆ ಪ್ರಶ್ನೆ ಕೇರಳ ಸರ್ಕಾರದಿಂದ ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರಲಿ ಅಲ್ಲ. ಅದಾದ್ಮೇಲೆ ಅಲ್ಲಿನ ರಾಜಕಾರಣಿಗಳಿಗೆ ನಾವು ಒತ್ತಡ ಹಾಕಿ ಅಭಿವೃದ್ಧಿ ವಿಚಾರವಾಗಿ ನಾವು ಆದ್ಮೇಲೆ ಖಂಡಿತವಾಗ್ಲೂ ಗಮನ ಹರಿಸಬಹುದು.